ನಮಸ್ಕಾರ ಎಲ್ರು ಹೇಗಿದ್ದೀರಾ? ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವಾರು ಜನ ಕೇಳ್ತಾ ಇದ್ರಿ ಯಾವಾಗ SDA ಮತ್ತೆ FDA ಜಾಬ್ಗಳು ಬರುತ್ತೋ ಇಲ್ವೋ ಅಂತ ಕೂಡ ಹಲವಾರು ಜನ ಕಾತರತೆಯಿಂದ ಕಾಯ್ತಿದ್ರಿ. ಅಂತವ್ರಿಗೆ ಒಂದು ಅಪ್ಡೇಟ್ ಏನಂದ್ರೆ ಇದು ಬಂದ್ಬಿಟ್ಟು ಒಂದು ನೋಟಿಫಿಕೇಶನ್ ಬಂದಿದೆ KEA ಇಂದ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ SDA ಜಾಬ್ಗಳ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳು ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳಿಗೆ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗಿತ್ತು. ಅದರ ಅರ್ಥ ಏನಂದ್ರೆ 1/1/2025 ಯಾವ್ಯಾವ ಜಾಬ್ಗಳು ಬರುತ್ತೆ ಅಂತ ಕೂಡ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ಸಂಸ್ಥೆಗಳ ವಿಶ್ವವಿದ್ಯಾಲಯ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅವರ ಕಡೆಯಿಂದ ಒಟ್ಟು ಜಾಬ್ಗಳು ಬಂದ್ಬಿಟ್ಟು ನೋಡಬಹುದು. ರಾಜೀವ್ ಗಾಂಧಿ ಅವರಿಗೆ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 44, ಹಾಗೆ ವಾಯವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 750, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ 38, ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ 1757 ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 25 ಜಾಬ್ಗಳಿಗೆ ಕಾಲ್ ಫಾರ್ ಮಾಡ್ತೀವಿ ಅಂತ ಕೂಡ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ಯಾರ್ಯಾರು SDA ಜಾಬ್ಗಳನ್ನ ನೀವು ಪ್ರಿಪರೇಷನ್ ಆಗ್ತಿದ್ರೆ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಯಾರು ಗೊತ್ತಿರೋರು ಯಾರು SDA ಜಾಬ್ಗಳಿಗೆ ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ಸಹಾಯಕ ಜಾಬ್ಗಳಿಗೆ ಅಂದ್ರು ವೇಟ್ ಮಾಡ್ತೀರಾ ಅಂತ ಆದಷ್ಟು ಶೇರ್ ಕೂಡ ಮಾಡಿ. ನೀವು ನೋಡ್ತಿರ್ಬೋದು, ಪ್ರಥಮ ದರ್ಜೆ ಸಹಾಯಕರಾಗ್ಲಿ, ದ್ವಿತೀಯ ದರ್ಜೆ ಸಹಾಯಕರಿರ್ಬೋದು, ಅಧಿಕಾರಿ ಮಟ್ಟದಲ್ಲಿ ಅಥವಾ ಕಿರಿಯ ಅಧಿಕಾರಿ, ಅಸಿಸ್ಟೆಂಟ್ ಆಪರೇಟರ್, ಅಧಿಕಾರಿ, ಕಿರಿಯ, ಇದೆಲ್ಲ ಜಾಬ್ಗಳಿಗೆ ಹಲವಾರು ಕಾಲ್ ಫಾರ್ ಮಾಡಿದ್ದಾರೆ. ಒಂದೊಂದು ಜಾಬ್ಗಳಿಗೆ ಯಾವುದೇ ಡಿಗ್ರಿ ಅವಶ್ಯಕತೆ ಇರುತ್ತೆ, ಡಿಗ್ರಿ ಮಾಡಿದ್ರೆ ಸಾಕು, ಡಿಪ್ಲೊಮಾ ಮಾಡಿದ್ರೆ ಸಾಕು, ಅದೇ SSLC ಮತ್ತೆ ITI ಸರ್ಟಿಫಿಕೇಟ್ ಸಾಕು ಅಸಿಸ್ಟೆಂಟ್ ಆಪರೇಟರ್ ಜಾಬ್ಗಳಿಗೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ವಿದ್ಯಾರ್ಥಿ ಉಳಿದವರಿಗೆ ಉಳ್ಳಿರೋ ಅಭ್ಯರ್ಥಿಗಳಿಗೆ ತುಂಬಾ ಒಳ್ಳೆ ಅವಕಾಶ, ಸುವರ್ಣಾವಕಾಶ ಅಂತ ಕೂಡ ನಾನು ಕರಿತೀನಿ. ಯಾಕೆಂದ್ರೆ ಗ್ರಂಥಪಾಲಕರು ಇರ್ಬೋದು ಅಥವಾ ಸಹಾಯಕ ಗ್ರಂಥಪಾಲಕರು ಇರ್ಬೋದು, ಎಲ್ಲ ಜಾಬ್ಗಳಿಗೂ ಕಾಲ್ಫಾರ್ನ ಇವಾಗ ಮಾಡ್ತಾ ಇದ್ದಾರೆ. ನೀವು ಕೂಡ ಆದಷ್ಟು ಬೇಗ ಹೋಗಿ ಈ ಜಾಬ್ಗಳನ್ನ ಮಾಹಿತಿ ಪಡೀರಿ, ಹೋಗಿ ಅಪ್ಲೈ ಕೂಡ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ. ನೋಡ್ತಿರ್ಬೋದು, ಇದೆಲ್ಲ ಜಾಬ್ಗಳು ನಿಧಾನಕ್ಕೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನ ಸ್ಕ್ರೀನ್ ಶಾಟ್ ಪಡೆದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದ್ರೆ, ಯಾಕೆಂದ್ರೆ ತುಂಬಾ ದೊಡ್ಡ ಡಾಕ್ಯುಮೆಂಟ್ ನ ರಿಲೀಸ್ ಮಾಡಿದ್ದಾರೆ. ನೀವು BSc ಇರ್ಬೋದು, ಬೇರೆ ಅಗ್ರಿಕಲ್ಚರ್ ಇರ್ಬೋದು, ಅದು BCom ಇರ್ಬೋದು, ITI, ಡಿಪ್ಲೊಮೊ, ಇಂಜಿನಿಯರಿಂಗ್ ವರ್ಗೂ ಏನೇ ಓದಿದ್ರು ಕೂಡ ಇಲ್ಲಿ ಜಾಬ್ಗಳನ್ನ ನೀವು ಪಡಿಬಹುದು. ನೋಡ್ರಿ, ಟೋಟಲ್ ಬಂದ್ಬಿಟ್ಟು 747 ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. ಆಯ್ತಾ? 25/11/2024 ನೀವು ಇದನ್ನ ರಿಲೀಸ್ ಮಾಡ್ಬೇಕಿತ್ತಂತೆ, ಆದ್ರೆ ಮಾಡಕ್ಕಾಗಿಲ್ಲಂತೆ. ಸರ್ಕಾರದ ಪರ್ಮಿಷನ್ ವೇಟ್ ಮಾಡ್ತಿದ್ರಂತೆ. ಆದ್ರೆ ಇವಾಗ ಪರ್ಮಿಷನ್ ಸಿಕ್ಕಿರೋ ಹಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೇ ಸಿದ್ಧತೆ ನಡೆಸ್ತಿರೋ ಅಭ್ಯರ್ಥಿಗಳ ಮೇಲೆ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಈ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ. ಯಾರ್ಯಾರು ಇದೇ ರೀತಿ ಅಭ್ಯಾಸ ಮಾಡ್ತಾ ಇರೋ ಅಭ್ಯಾಸನ ಮುಂದುವರಿಸಿ, ನಿಮ್ಗೂ ಆದಷ್ಟು ಬೇಗ ಜಾಬ್ ಸಿಗ್ಲಿ ಅಂತ ಅವರು ಹೇಳಿದ್ರೆ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಇಟ್ಕೊಳ್ಳಿ. ಚೆನ್ನಾಗಿ ನೀವು ಓದಿ, ಪ್ರಿಪರೇಷನ್ ಕೂಡ ಆಗಿ, ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನಿದೆ ಅವರ ಒಂದು ಪರ್ಮಿಷನ್ ವೇಟ್ ಮಾಡ್ತಾರೆ. ಅದಾದ ತಕ್ಷಣ ಏನಿದೆ ಇವರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಈ ಪ್ರಾಧಿಕಾರಗಳೇನಿರ್ತೇವೆ, ನಾವಾಗ್ಲೇ ಹೇಳಿದ್ನಲ್ಲ, 5 ಡಿಪಾರ್ಟ್ಮೆಂಟ್ಗಳು ಅವರು ಕೂಡ ಕರೀತಾರೆ ಅಂತ ಕೂಡ ಒಂದು ಮಾಹಿತಿ ಇದೆ. ಇದೊಂದು ಅಫಿಷಿಯಲ್ ನ್ಯೂಸ್ ಆಗಿದೆ ಕಾರ್ಯನಿರ್ವಾಹಕ ನಿರ್ದೇಶಕರವರ ಕಡೆಯಿಂದ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರ ಮೇಲೆ ದಯಮಾಡಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಹಾಗೂ ಇದು ಬಂದ ತಕ್ಷಣ ನಮ್ಮ ವಿಡಿಯೋಲಿ ನಮ್ಮ ಚಾನಲ್ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯ್ತಾ ಇರಿ ಸ್ನೇಹಿತರೆ. ಅಲ್ಲಿವರೆಗೂ ಟಾಟಾ, ಬಾಯ್.